ಶಾಂತಿನಗರದ ಮೇಲ್ಭಾಗದಲ್ಲಿರುವಂಥ ಬಂಗಾರಪ್ಪ ಬಡಾವಣೆ ಅಲ್ಲಿರುವಂಥ ನಿವಾಸಿಗಳು ಅವರ ನಂಬಿಕೆಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ತಮ್ಮ ಭಕ್ತಿಯನ್ನು ಪ್ರಕಟ ಮಾಡ್ತಾಯಿದ್ರು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು, ನಮಗೆಲ್ಲ ಒಳ್ಳೇದು ಮಾಡು, ದೇಶಕ್ಕೆ ಒಳ್ಳೇದು ಮಾಡು ಅಂತ ಹೇಳಿ. ಆ ಜಾಗದಲ್ಲಿದ್ದಂಥ ದೇವಾಲಯವನ್ನು, ವಿಗ್ರಹಗಳನ್ನು ಕಿತ್ತಾಕುವಂಥ ಕೆಲಸವನ್ನು ಮುಸಲ್ಮಾನ್ ದುಷ್ಕರ್ಮಿ ಇದನ್ನು ಮಾಡಿದ್ದಾರೆ. ಮುಸಲ್ಮಾನ್ ದುಷ್ಕರ್ಮಿಗಳ ಬಂಧನ ಆಗಬೇಕು ಅಂತೇಳಿ ಅವತ್ತನ್ನು ಒತ್ತಾಯ ಮಾಡಿದ್ವಿ. ಯಾರನ್ನು ಬಂಧನ ಮಾಡಬೇಕು, ಯಾರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು, ಯಾವ್ಯಾವ ರೀತಿಯನ್ನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ರಕ್ಷಣಾ ಇಲಾಖೆ ಜೊತೆ ನಾವು ಮಾತುಕತೆಗಳನ್ನು ಮಾಡಿದ್ದೇವೆ. ಆದರೆ ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂಥದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ. ಅಕ್ರಮ ಕಟ್ಟಡ ಕಟ್ಟಿದ್ದಾನೆ, ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಿಲು ತೆಗೆದಂಥ ಸಂದರ್ಭಗಳ ಎದುರುಗಡೆ ಹಿಂದೂ ದೇವತೆಗಳು ಇರಬಾರ್ದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಕಾಲಿಂದ ಒದ್ದು ಅದನ್ನು ಮುರಿದಾಕಿರುವಂಥದ್ದು, ಕಿತ್ತಾಕಿರುವಂಥದ್ದು, ಇದು ಅಕ್ಷಮ್ಯ ಅಪರಾಧ. ಇದು ಚರಂಡಿಗೆ ಹಾಕ್ತಾರೆ. ಅದನ್ನು ತಗೊಂಬಂದು ಮತ್ತಿಟ್ಟು ಪೂಜೆ ಮಾಡುವಂಥ ಪ್ರಕ್ರಿಯೆಗೆ ಹೋಗುತ್ತೆ. ಅದನ್ನು ಪವಿತ್ರಗೊಳಿಸುವಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡುತ್ತೆ. ಆದರೆ ಅಲ್ಲಿ ಆ ದೇವಸ್ಥಾನ ಇದ್ದೇ ಇರುತ್ತೆ, ವಿಗ್ರಹಗಳು ಇದ್ದೇ ಇರುತ್ತೆ. ನಿಮ್ಮ ಮನೆ ಅಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಹಿಂದೂ ದೇವರನ್ನ ನೋಡ್ಲಿಕ್ಕೆ ಯೋಗ್ಯತೆ ಇಲ್ಲದಿರುವಂಥ ಒಬ್ಬ ವ್ಯಕ್ತಿ ಆ ದೇವಸ್ಥಾನದ ಎದುರುಗಡೆ ಇರ್ಲಿಕ್ಕೆ ನಾಲೆ ಹಾಕಿದ್ದಾರೆ ಅವರು. ಹಾಗಾಗಿ ಆ ಮನೆಯನ್ನು ಧ್ವಂಸ ಮಾಡಬೇಕು. ಆ ಮನೆಯನ್ನ ಅಕ್ರಮ ಆಗಿರೋದ್ರಿಂದ ಅದನ್ನ, ಆ ಬಿಲ್ಡಿಂಗ್ ಅನ್ನ, ಕಟ್ಟಡವನ್ನು ಒಡೆದಾಕಬೇಕು ಅಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ. 187ರ ಕಾಯ್ದೆ ಅಡಿ ಒಳಗಡೆ ಆ ಕೆಲಸವನ್ನು ಮಾಡಬೇಕಾಗತ್ತೆ. ಒಂದು ಅಕ್ರಮ, ಇನ್ನೊಂದು ಅದರೊಳಗಡೆ ಇನ್ನೊಂದಷ್ಟು ಬಡವರಿಗೆ ಸಂಬಂಧಪಟ್ಟಂತ ಆ ಜಾಗವನ್ನ ಹೊಡ್ಕೊಳ್ಳುವಂಥ ಒಂದು ಹುನ್ನಾರ, ಇದು ಕೂಡ ನಡೀತಾ ಇದೆ. ಸರ್ವೆ ನಂಬರಲ್ಲಿದೆ, ರೆವಿನ್ಯೂನಲ್ಲಿದೆ, ಯಾವುದರ ಅಡಿಯಲ್ಲಾರು ಇರಲಿ ಇದು. ಆದರೆ ಅದು ಅಕ್ರಮ ಕಟ್ಟಡ ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿದೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗುತ್ತೆ. ತಗೊಳ್ತೀನಿ ಅನ್ನೋ ಮಾತನ್ನು ಆಯುಕ್ತರು ಹೇಳಿದ್ದಾರೆ. ಹಾಗಾಗಿ ಯಾರು ಆ ಒಂದು ದುಷ್ಕರ್ಮಿಗಳು, ಮುಸಲ್ಮಾನ್ ದುಷ್ಕರ್ಮಿಗಳಿದ್ದಾರೆ, ಅವರ ಹೆಡಮುರಿಯನ್ನು ಕಟ್ಟದೆ ಹೋದರೆ ರಕ್ಷಣಾ ಇಲಾಖೆ ಶಿವಮೊಗ್ಗದೊಳಗೆ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಟ್ಟಿ ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಅವರು ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವನು ಒಪ್ಕೊಂಡಿದ್ದಾನೆ. ನೋಡಿದೆ ನಾನು ವಿಡಿಯೋದಲ್ಲಿ, ಒಪ್ಕೊಂಡಿದ್ದಾನೆ. ಹೌದು, ನಾನು ಒದ್ದಿದ್ದೇನೆ, ನನಗೆ ನೋಡಿದ್ರೆ ತೆಗಿಯೋಕ್ಕಾಗೋದಿಲ್ಲ, ನಿನ್ನ ಕಣ್ಣೇ ಕಿತ್ತು ಬಿಡ್ತೀವಿ ಅಟ್ಟೆ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ರೆ ಜನ ಏನು ಮಾಡ್ತೀರಾ ನೀವು? ನೀನು ಯಾವುದು ನೋಡಬೇಡಪ್ಪ ನೀನು ಅಂತೇಳಿ ಜನ ತೀರ್ಮಾನ ಮಾಡಿಬಿಟ್ರೆ ಎಲ್ಲಿಗೆ ಹೋಗುತ್ತೆ? ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆದರೆ ನೀನು ಆ ದೇವಸ್ಥಾನದ ಎದುರುಗಡೆ ಮನೆ ಕಟ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಕಾಡ್ನಲ್ಲಿ ವಾಸ ಮಾಡ್ತೀಯೋ, ಗಡಿ ಪ್ರದೇಶದ ದೂರದಲ್ಲಿ ವಾಸ ಮಾಡ್ತೀಯೋ, ಈ ಊರು ಖಾಲಿ ಮಾಡಬೇಕಟ್ಟೆ. ನಿನ್ನ ಇಲ್ಲಿಲಿಕ್ಕೆ ಯೋಗ್ಯ ಅಲ್ಲ. ನೀನು ಜಾಗ ಖಾಲಿ ಮಾಡಿಸೋ ಕೆಲಸ, ಮನೆಯನ್ನು ಅಕ್ರಮವಾಗಿ ಕಟ್ಟಿರುವಂಥ ಮನೆಯನ್ನು ಒಡೆಸಾಕುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ, ಹಿಂದೂ ಸಮಾಜ ಮಾಡುತ್ತೆ. ಯಾವಾಗ ನಿನಗೆ ಹಿಂದೂ ದೇವತೆಗಳನ್ನು ನೋಡಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಅನ್ಸುತ್ತೋ ಅವತ್ತು ಶಿವಮೊಗ್ಗದ ಒಳಗಡೆಗೆ ಬರಬೇಕಟ್ಟೆ ನೀನು. ಇಲ್ಲಾಂದ್ರೆ ನೀನು ಬರದೇ ಇದ್ರೆ, ಶಿವಮೊಗ್ಗದಲ್ಲಿ ನೀನು ಇಲ್ಲದೆ ಇದ್ರೆ ನಮಗೇನು ನಷ್ಟ ಇಲ್ಲ. ಇಡೀ ಹಿಂದೂ ಸಮಾಜ ಶಾಂತಿನಗರದಲ್ಲಿ ಶಾಂತಿ ಕಾಪಾಡೋ ಕೆಲಸಕ್ಕೋಸ್ಕರ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು, ತಯಾರಿಗಳನ್ನು ಮಾಡಿಕೊಂಡಿದೆ, ಶಾಂತಿಯನ್ನು ನೆಲೆಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಮೊನ್ನೆ ರಾತ್ರಿ ನಾನು ಆ ಭಾಗಕ್ಕೆ ಹೋದಾಗ ಆ ಪ್ರಮುಖವಾದಂಥ ರಸ್ತೆ ಒಳಗಡೆ ಒಂದು ಮನೆ ಒಳಗಡೆ ದೇವರನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು, ಮುಸಲ್ಮಾನರ ಹಬ್ಬದ ಹಿನ್ನೆಲೆಯಲ್ಲಿ. ಅದ್ರ ಪರಿಣಾಮ ಎದುರುಗಡೆ ಇರೋಂಥ ಹಿಂದೂಗಳು ಏನಾರು ಹೋಗಿ ತಡೆದ್ರ ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಂತೇಳಿ. ನಮಗೆ ಮುಕ್ಕೋಟಿ ದೇವತೆಗಳ ಜೊತೆಗೆ ಈ ಅಲ್ಲ ನಮಗೇನು ದೊಡ್ಡವನಲ್ಲ. ಅಲ್ಲನನ್ನು ಕೂಡ ನಾವು ಎಲ್ಲೋ ಒಂದು ಕಡೆಗೆ 300 ಮುಕ್ಕೋಟಿ ದೇವತೆಗಳ ಜೊತೆ ಅಲ್ಲನ್ನು ಸೇರಿಸ್ಕೊಳ್ಳೋದು ನಮಗೇನು ಬೇಜಾರಿಲ್ಲ. ಆದರೆ ಒಬ್ಬ ನಾಗದೇವತೆಯನ್ನು, ಒಬ್ಬ ಗಣೇಶನನ್ನು ಬೇಡ ಅಂತ ಹೇಳುವಂಥ ಮುಸಲ್ಮಾನ್ ಸಮಾಜದ ವ್ಯಕ್ತಿಗಳ ಜೊತೆಗೆ ನಮ್ಮದು ಸಂಬಂಧ ಇಲ್ಲ ರೀ. ನಾವು ಹೇಗೆ ನಡ್ಕೊಳ್ತಿದ್ದೇವೆ ನೀವು ಹಾಗೆ ನಡ್ಕೊಳ್ಬೇಕು. ನಾವು ಯಾವತ್ತೂ ಅಲ್ಲ ಬೇಡ ಅಂತ ಹೇಳಿಲ್ಲ, ಅಲ್ಲಿ ಇಡಬೇಡಿ ಅಂತ ಹೇಳಿದ್ದೀವಿ ನಾವು. ರಾಮಣ್ಣ ಶೆಟ್ಟಿ ಪಾರ್ಕ್ ದೇವಸ್ಥಾನದ ಎದುರುಗಡೆ ಇವತ್ತು ದಿವಸ ಬೆಂಕಿ ಹಾಯ್ತಾರೆ, ಅಲ್ಲಿ ಚಟುವಟಿಕೆ ನಡೆಯುತ್ತೆ ಮುಸಲ್ಮಾನ್ ಸಮಾಜದ್ದು. ಅಲ್ಲಿರುವಂಥ ಹಿಂದೂಗಳು, ಅಲ್ಲಿರುವಂಥ ದೇವಸ್ಥಾನದ ಅರ್ಚಕರು ನೀನು ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ ರೀ. ಭೀಮೇಶ್ವರ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಚಂದ್ರನ ನೋಡ್ಕೊಂಡು ಹೋಗ್ತಾರೆ, ನೀರನ್ನು ನೋಡ್ಕೊಂಡು ಹೋಗ್ತಾರೆ. ಬೇಡ ಅಂತ ಹೇಳಿಲ್ಲಲ್ಲ ನಾವು.
ಆದರೆ ಇದನ್ನು ಬೇರೆ ರೀತಿ ನೀವು ಅರ್ಥ ಮಾಡಿಕೊಂಡು ಮನೆ ಎದುರುಗಡೆ ದೇವಸ್ಥಾನ ಇರಬಾರ್ದು, ಕಣ್ಣಿಗೆ ಕಾಣಬಾರ್ದು ನನಗೆ ಅಂತ ಹೇಳಿದ್ರೆ ನಿನ್ನ ಕಣ್ಣನ್ನು ಜನ ಅಲ್ಲ ಭಗವಂತನೇ ಗೀತಾಕ್ಬಿಡ್ತಾನೆ. ಒಳ್ಳೇದಲ್ಲ, ಆ ಕೃತ್ಯಕ್ಕೆ ಅವಕಾಶ ಕೊಡೋದಿಲ್ಲ, ಹಾಕ್ಕೊಡೋದು. ಆದರೆ ಅವನು ಇಲ್ಲಿ ಇರ್ಕೂಡೋದು, ರಕ್ಷಣಾ ವ್ಯವಸ್ಥೆ ಅದು ಮಾಡಿ ಮನೆ ನೋಡಿ ಅಂತ ಕೆಲಸವನ್ನು ಕಾರ್ಪೊರೇಷನ್ ಮಾಡಬೇಕು ಅಂತ ಆಗ್ರಹ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೇವೆ.